ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ಚಳಿಗಾಲದಲ್ಲಿ ನಾಟಿ ಕೋಳಿಗಳಿಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗೋದಾಗಲಿ, ಬೆಳಗಿನ ಜಾವ ತುಂಬ ಮಂಜು ಸುರಿತಿರುತ್ತೆ. 7:30 8 ಗಂಟೆ ಆದರೂ ಹೊರಗಡೆ ಬಿಡೋಕ್ಕೆ ಸ್ವಲ್ಪ ಹಿಂಸೆ ಈಗ, ಏಕೆಂದರೆ ತುಂಬ ಮಂಜು ಸುರಿಯೋ ಟೈಮು. ಅದರಿಂದ ಕೋಳಿಗಳಿಗೆ ಸ್ವಲ್ಪ ಕೋಲ್ಡ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಕೋಳಿ ಜುಗುಡ್ಸ್ಕೊಳ್ಳೋದು ಇರಲಿ, ಆ್ಯಕ್ಟಿವಿಟಿ ಕಮ್ಮಿ ಆಗೋದಾಗಲಿ, ಮತ್ತು ರೆಕ್ಕೆ ಇಳಿ ಬಿಡೋದು, ಕಣ್ಬಾವು ಆಗೋದು, ಇನ್ನೂ ಒಂದು 2-3 ಸಿಂಟಮ್ಸ್ಗಳಿಗೆ ಒಂದು ಮನೆಯಲ್ಲೇ ಮಾಡುವಂಥ ಒಂದು ಮೆಡಿಷನ್ಸ್ನ ನಾನು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. ಏನಕ್ಕಪ್ಪ ಈ ಮೆಡಿಷನ್ ಈ ಟೈಮಲ್ಲಿ ಮಾಡಬೇಕಾಗತ್ತೆ ಅಂದರೆ, ಕೋಳಿಗಳಿಗೆ ಚಳಿ ಜಾಸ್ತಿ ಆದಾಗ ಸ್ವಲ್ಪ ಅವಕ್ಕೆ ಕೋಲ್ಡ್ ಸಿಂಟಮ್ಸ್ ಕಾಣಿಸ್ಕೊಬಿಡುತ್ತೆ. ಅಂದರೆ ಆ್ಯಕ್ಟಿವಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ ಅವಕ್ಕೆ ಟೈಮು. ಅದರಿಂದ ಕೆಲವೊಂದು ಮನೆ ಪದಾರ್ಥಗಳನ್ನೇ ಹಾಕಿ ಒಂದು ಮೆಡಿಷನ್ನ, ಅಂದರೆ ಮೆಡಿಷನ್ ಅನ್ನೋದಕ್ಕಿಂತ ಅದು ಒಂದು ಟಾನಿಕ್ ಟೈಪ್ ವರ್ಕ್ ಮಾಡುತ್ತೆ ನಿಮಗದು. ಅದನ್ನು ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ. ನೆಕ್ಸ್ಟು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಕೋಳಿಗಳು ತುಂಬ ಆ್ಯಕ್ಟಿವ್ ಆಗಿರೋದಾಗಲಿ, ಈ ಥರ ನೋಡ್ಕೊಂಡ್ರೆ ಸ್ವಲ್ಪ ಕೋಳಿಗಳು ಯಾವುದೇ ರೀತಿ ತೊಂದರೆ ಆಗೋಲ್ಲ. ಮತ್ತು ಅವು ತಿನ್ನೋ ಮೇವಿಂದ ಹಿಡ್ದು ಅವು ಓಡಾಡೋದು ಇರಲಿ, ಸ್ವಲ್ಪ ಆ್ಯಕ್ಟಿವ್ ಆಗಿ ಚೆನ್ನಾಗೇ ಇರುತ್ತೆ. ಅದು ಇದು ಮಾಡಿದ್ರೆ ಪ್ರತಿಯೊಂದು 2 ತಿಂಗಳು ಒಂದು ಸಾರಿ ಆ ರೀತಿ ನಾವು ಮಾಡ್ಕೋತೀವಿ ನಮ್ಮ ಫಾರಮ್ಗಳಲ್ಲಿ. ಅದೇನು ಬೇರೆ ಥರ ಏನಿಲ್ಲ, ಮಾಮೂಲಿ ಬೆಲ್ಲ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ನುಗ್ಗೆ ಸೊಪ್ಪು, ಕರಿಬೇವು, ಅರಿಶಿನ ಕೊನೆನ ಪುಡಿ ಮಾಡಿರೋ ಅರಿಶಿನ ಕೊನೆ ಪುಡಿ ಮಾಡಿರೋದು. ಅದು ಬಿಟ್ಟರೆ ಶುಂಠಿ ಹಾಕ್ತೀವಿ ಅದನ್ನು. ಮತ್ತು ಏನಾದರೂ ಸಮ್ಟೈಮ್ಸ್ ಬೆಲ್ಲನೂ ಹಾಕ್ತೀವಿ, ಒಳಗಡೆ ಬೆಲ್ಲ ಹಾಕಬೇಕು. ಇಷ್ಟು ಪದಾರ್ಥಗಳನ್ನೂ ಹಾಕಿ ಅದನ್ನು ಬೇಯಿಸಿ ಅದನ್ನು ಕೋಳಿಗಳಿಗೆ ಖಾಲಿ ಹೊಟ್ಟೆಲೇ ಕೊಡಬೇಕು. ಬೆಳಗಿನ ಜಾವ ಹೊರಗಡೆ ಮೇವು ತಿನ್ನೋಕ್ಕೆ ಮುಂಚೆನೇ ಅದು ಕೊಡಬೇಕು. ಆ ರೀತಿ ಮಾಡಿದ್ರೆ ಒಂದು 2-3 ತಿಂಗಳು ಒಂದು ಸಾರಿ ಮಾಡಿಕೊಂಡ್ರೆ, ಏನಾದರೂ ನಿಮ್ಮ ಫಾರಮ್ಗಳಲ್ಲಿ ಆಗಲಿ ಮನೆಗಳಲ್ಲಿ ಏನೇ ಜಾಸ್ತಿ ಸಾಕಿರೋ ಟೈಮಲ್ಲಿ ಆ ರೀತಿ ಏನಾದ್ರು ಆದರೆ ಅದನ್ನು ನೀವು ಕೊಟ್ಕೋಬೋದು. ಈಗ ನಮ್ಮ ಕೋಳಿಗಳಿಗೆ ನಾವು ಬೆಳಿಗ್ಗೆ ಕೊಟ್ಟಿದ್ದೀವಿ. ನಮ್ಮ ಹತ್ರ ಯಾವುದೋ ಕಂಪ್ಲೇಂಟ್ ಏನು ಇರೋಲ್ಲ ಕೋಳಿಗಳಲ್ಲಿ, ಆ ರೀತಿ ಜುಗುಡಿಸ್ಕೊಳ್ಳೋದು ಏನಿರಲ್ಲ. ನಮ್ಮದು ತೋಟದೊಳಗಡೆ ಇರೋದ್ರಿಂದ ಸುತ್ತ ತೋಟಗಳಿರುತ್ತೆ. ಅದರಿಂದ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗೋ ಸಾಧ್ಯತೆ ನಮ್ಮ ಕೋಳಿಗಳಿಗಿರುತ್ತೆ. ಅದರಿಂದ ನಾವು ಫಸ್ಟೇ ಅದನ್ನು ನಾವು ಮಾಡ್ಕೊಂಬಿಟ್ಟಿರ್ತೀವಿ. ಅದನ್ನು ನೀವು ನೀರಲ್ಲಾದರೂ ಹಾಕಿ ಇದು ಮಾಡ್ಬೋದು, ಕುಡಿಸ್ಬೋದು. ಇಲ್ಲ ಈ ಪುಡಿ ಮಾಡಿರೋ ಗೋಧಿ ಇರಲಿ, ಕ್ಯಾಸೇನೋ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಏನೇ ಯಾವುದೋ ಒಂದು ಪೌಡ್ರಲ್ಲಿ ಪುಡೀಲಿ ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಸಾಕಾಗುತ್ತೆ. ಈ ರೀತಿ ಕೊಡೋದ್ರಿಂದ ಸ್ವಲ್ಪ ಕೋಳಿಗಳಿಗೆ ರೋಗ ಬರೋ ಸಾಧ್ಯತೆ ಇರಲಿ, ಆ್ಯಕ್ಟಿವಿಟಿ ಕಮ್ಮಿ ಆಗೋದಾಗಲಿ ನಿಮಗೆ ಅಷ್ಟೇನು ಕಾಣಿಸ್ಕೊಳ್ಳಲ್ಲ. ಈಗ ನೋಡಿ, ಯಾವುದೇ ರೀತಿ ನಮ್ಮ ಕೋಳಿಗಳಲ್ಲಾಗಲಿ ಆ ರೀತಿ ಯಾವುದು ಸಿಂಟಮ್ಸ್ಗಳಿರಲ್ಲ, ತುಂಬ ಆ್ಯಕ್ಟಿವ್ ಆಗಿ ಇರುತ್ತೆ. ಪ್ಯೂರ್ ನಾಟಿ ಕೋಳಿಗಳಿಗೆ ಚಳಿಗಾಲದಲ್ಲಿ ಈ ಜುಗುಡಿಸ್ಕೊಳ್ಳೋದು ಮತ್ತು ಸ್ವಲ್ಪ ಆ್ಯಂಟಿಬಯೋಟಿಕ್ ಪವರ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮಂಜು ಸುರಿತಾ ಇರುತ್ತಲ್ಲ, ಆ ಟೈಮಲ್ಲಿ ಕೋಳಿಗಳು ಸ್ವಲ್ಪ ಆ್ಯಕ್ಟಿವ್ ಕಮ್ಮಿ ಆಯ್ತವೆ. ಅದರಿಂದ ಈ ಕಣ್ಬಾವು ಆಗೋದು, ಆ ರೀತಿ ಎಲ್ಲ ಸಮಸ್ಯೆಗಳು ಬರೋ ಟೈಮ್ ಇದರಲ್ಲಿ ಸ್ವಲ್ಪ ಆ್ಯಂಟಿಬಯೋಟಿಕ್ ಪವರ್ನ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಮತ್ತು ಇದು ಯಾವುದೇ ರೀತಿ ಪಾನಿಕ್ಕು ಯಾವುದೂ ಯೂಸ್ ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ. ನಾಟಿ ಕೋಳಿಗಳು ಅಷ್ಟು ಸುಲಭವಾಗಿ ಯಾವುದೇ ಮೆಡಿಷನ್ಗಳಿಗೆ ಅಷ್ಟು ಹೊಂದ್ಕೊಳ್ಳಲ್ಲ, ಅಂಗಡಿ ಮೆಡಿಷನ್ಗಳಿಗೆ. ಅದರಿಂದ ಆ್ಯಂಟಿಬಯೋಟಿಕ್ ಪವರ್ ಜಾಸ್ತಿ ಆಗಲಿ ಅಂದ್ಬಿಟ್ಟು ಈ ಥರ ಒಂದು ಕಷಾಯನ ಮಾಡಿ ನೀರಲ್ಲಿ ಹಾಕ್ಬೋದು. ಇಲ್ಲಾಂದರೆ ಈ ಅಕ್ಕಿ ನುಚ್ಚು, ರಾಗಿ ನುಚ್ಚು ಇದೆಲ್ಲನೂ ಮಿಕ್ಸ್ ಮಾಡಿ ಅವಕ್ಕೆ ಒಂದು ಸ್ವಲ್ಪ ಈ ಮುದ್ದೆ ಥರ ಮಾಡಿ ಹಾಕ್ಬಿಟ್ಟು ತಿನ್ಕೋತವೆ. ಈ ಥರ ನೋಡಿ, ನುಗ್ಗೆ ಸೊಪ್ಪು, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ, ಇನ್ನೂ ಒಂದು 2-3 ಐಟಮ್ಸ್ಗಳೆಲ್ಲ ಮಿಕ್ಸ್ ಮಾಡಿರ್ತೀವಿ. ಬೆಲ್ಲ ಹಾಕಿ ಮಾಡಿರ್ತೀವಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನು ಆಗಲ್ಲ. ಒಂದು ಅಳತೆಯಲ್ಲಿ ಹಾಕ್ಬಿಟ್ಟು ಮಾಡಬೇಕು. ನೋಡಿ, ಒಂದು ಟೊಮೊಟೊನೂ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಎಲ್ಲ ಹಾಕಬೇಕು, ಚೆನ್ನಾಗಿರುತ್ತೆ.
ಇದನ್ನು ಒಂದು ಮುಕ್ಕಾಲು ಗಂಟೆ ಹಿಂಗೆ ಬೇಯಿಸಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಈ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಯಾವುದೋ ಒಂದು ಅವಕ್ಕೆ ಚೆನ್ನಾಗಿ ಸಿಗೋ ಥರ ರಾಗಿ ನುಚ್ಚು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ಬೇಕು ಅದಕ್ಕೆ. ಈಗ ನಾನು ಒಂದು 250 ಕೋಳಿಗಳಿಗಿಂತ ರೆಡಿ ಮಾಡಿರೋದು ಇದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಕೋಳಿಗಳು ಹಾಕೋದು ಅಂತ ಹೇಳ್ಕೊಡ್ತೀನಿ. ಇದು ರೆಡಿ ಆಗಿದೆ. ಈಗಾಗಲೇ ಒಂದು ಮುಕ್ಕಾಲು ಗಂಟೆ ಬೆಂದಿದೆ. ಈಗ ನೋಡಿ, ನಾನು ಸ್ವಲ್ಪ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಮುಸ್ಕಿನ ಜೋಳದ ಪುಡಿ ಎಲ್ಲನೂ ತೊಗೊಂಡಿದ್ದು ವೇಸ್ಟೇಜ್ ಎಲ್ಲನೂ ಪುಡಿ ಮಾಡಿಸಿ ಈಗ ಅದನ್ನು ರೆಡಿ ಮಾಡಿರೋ ಈ ಮಸಾಲೆ ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಇದು ಆಲ್ರೆಡಿ ಮುಕ್ಕಾಲು ಅವರ್ ಆಯಿತು, ಬೆಂದಿದೆ ಪೂರ್ತಿ. ಇದು ನೋಡಿ ಎಲ್ಲ ಬೆಂದಿದೆ. ಇದನ್ನು ಹಾಕಿ ಮುದ್ದೆ ಟೈಪು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು. ಏನಾದರೂ ನೀರು ಸಾಕಾಗಿಲ್ಲ ಅಂದರೆ ಇದಕ್ಕೆ ಮಾಮೂಲಿ ನೀರನ್ನು ಹಾಕ್ಕೋಬೋದು. ಈ ರೀತಿ ಮಾಡೋದ್ರಿಂದ ಕೋಳಿಗಳಿಗೆ ತುಂಬ ಆ್ಯಕ್ಟಿವ್ ಇರೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಯಾವುದೇ ರೀತಿ ಚಳಿಗಾಲದಲ್ಲಿ ಬರೋ ಕಾಯಿಲೆಗಳನ್ನ ತುಂಬ ಅವಾಯ್ಡ್ ಮಾಡ್ಬೋದು. ಕೋಳಿಗಳು ತುಂಬ ನ್ಯಾಚುರಲಾಗಿ ಪ್ಯೂರಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀತಿ ಕಾಯಿಲೆ ಗೊತ್ತಾಗಲ್ಲ. ಇದನ್ನು ಒಂದು 2 ತಿಂಗಳು ಒಂದು ಸಾರಿ ಮಾಡಿದ್ರೆ ಸಾಕು. ನಿಮಗೇನಾದರೂ ಫಾರಮಲ್ಲಿ ಏನಾದರೂ ತೊಂದರೆ ಆಗ್ತಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರಲ್ಲ ನಿಮ್ಮ ಕೋಳಿಗಳಿಗೆ. ರೆಡಿಯಾಗಿರೋ ಮಸಾಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದು ಒಂದು ಹಪ್ಪಳದ ಹಿಟ್ಟು ಥರ ಆಗಿರುತ್ತೆ. ಸ್ವಲ್ಪ ಆರಿದ ಮೇಲೆ ಇದನ್ನು ಕೋಳಿಗಳಿಗೆ ಹಾಕಬೇಕು. ಕಮ್ಮಿ ಕೋಳಿಗಳಿದ್ರೆ ನೋಡಿ ಐಟಮ್ಗಳನ್ನ ಕಮ್ಮಿನೇ ಹಾಕೊಳ್ಳಿ. ಇದು ರೆಡಿ ಮಾಡ್ತಿದ್ದಂಗೆ ನಮ್ಮ ನಾಯಿ ಮರಿಗಳು ನೋಡಿ ಸ್ವಲ್ಪ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ. ಸ್ಯಾಂಪಲ್ ಟೆಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಹಾಕಿದೆ. ನೋಡಿ ಎಷ್ಟು ಮುತ್ಕೊಬಿಟ್ಟು ಕೋಳಿಗಳು. ಒಂದು 3 ಸೆಕೆಂಡ್ಗೆ ಖಾಲಿ ಮಾಡಿಬಿಡ್ತು ಒಂದು ಹಿಂಡೆನ. ಒಂದು ಅರ್ಧ ಮುದ್ದೆ ಅಷ್ಟಿತ್ತು ಟೆಸ್ಟ್ ಮಾಡೋಕ್ಕೆ ಅಂತ ಹಾಕ್ತೆ. ಒಂದು 4 ಸೆಕೆಂಡು ಬಿಟ್ಟಿಲ್ಲ ಅದು. ನೋಡಿ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಇದನ್ನು ಇಷ್ಟಪಡ್ತೀನಿ ಅಂತ ತೋಟಕ್ಕೆ ಹೋಗೋಕ್ಕೆ ತುಂಬ ಅರ್ಜೆಂಟ್ ಮಾಡ್ತಾರೆ ಇವತ್ತಿಗೂ. ಅಂದರೆ ಇವು ಬೆಳಿಗ್ಗೆನೇ ಕೊಡಬೇಕು ಇವಕ್ಕೆ. ಇಲ್ಲಿ ನೋಡಿ ಹಾಕ್ತಾಯಿದ್ದೀನಿ. ಅಲ್ಲಿ ನೋಡಿ ಎಷ್ಟು ಇಷ್ಟಪಟ್ಟು ತಿಂತಿದೆ ಅಂತ. ಮರಿಗಳಿಗೆ ಹಾಕಿದ್ವಿ ನೋಡಿ. ಫಸ್ಟು ಮರಿಗಳಿಗೆ ಹಾಕಿದ ಎಷ್ಟು ಪ್ರೀತಿಯಿಂದ ತಿಂತಿದೆ, ಎಷ್ಟು ಇಷ್ಟಪಟ್ಟು ಅದನ್ನು. ಯಾಕೆಂದರೆ ಅದು ತುಂಬ ಟೇಸ್ಟಾಗಿರುತ್ತೆ. ಓಕೆ, ಹಾಕಿದ್ದೀನಿ ದೊಡ್ಡ ಕೋಳಿಗಳಿಗೆ. ಎಲ್ಲ ತುಂಬ ಗುಂಪಾಗಿ ಸೇರ್ಕೊಂಡು ತಿಂತೈತೆ. ಇದನ್ನು ಹಾಕಬೇಕಾದ್ರೆ ಬೆಳಗ್ಗೆ ಯಾವ ಟೈಮು ಏನು ಯಾವುದೋ ರೀತಿ ಫುಡ್ಡು ಗಿಡ್ ಏನೋ ಹಾಕ್ಬೇಡಿ. ರಾಗಿ ಭತ್ತ ಏನು ಯಾವುದೇ ಆಗಲಿ, ಬರೀ ನೀರು ಕುಡ್ದಿರ್ಬೇಕಷ್ಟೇ. ಅವು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅವು.